ಶ್ರೀನಿವಾಸಪುರ ಪಟ್ಟಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ 515ನೇ ಸಮಾರಂಭ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು, ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು, ಕಾರ್ಯನಿರ್ವಹಣಾ ಅಧಿಕಾರಿ ರವಿ, ಪುರಸಭಾ ಮುಖ್ಯ ಅಧಿಕಾರಿಗಳು ಸತ್ಯನಾರಾಯಣ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಹಿರಿಯ ಮುಖಂಡರು ನಾರಾಯಣಸ್ವಾಮಿರವರು, ಪಿಎಲ್ಡಿ ಅಧ್ಯಕ್ಷರು ದಿಂಬಾಲ್ ಅಶೋಕ್, ಬಿಇ ಮುನಿಲಕ್ಷ್ಮಯ್ಯ ಹಾಗೂ ಅವಲಕುಪ್ಪ ಹಿರಿಯ ಮುಖಂಡರು ರಾಮಚಂದ್ರ, ಬಳಗೇರನಹಳ್ಳಿ ಶಿವಾರೆಡ್ಡಿ ಹಾಗೂ ಎಲ್ಲ ಸಮುದಾಯದವರು ಮತ್ತು ತಾಲೂಕು ಸಮಸ್ತ ಜನತೆಯ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಅಂತ ಹೆಸರು ಬರಲು ಮೊದಲು ನಮಗೆ ಕಾಣಿಸುವುದು ಬೆಂಗಳೂರು. ಇಡೀ ದೇಶದಲ್ಲಿ ಇವರು ಮಾಡಿರುವ ಕೆಲಸಗಳು ಸ್ಮರಿಸಿಕೊಳ್ಳಬೇಕು. ಭಾರತದಲ್ಲಿ ಮಹಾ ಸಾಧನೆ ಈ ದಿನ ನಾವೆಲ್ಲರ ನೆನಪಿಸಿಕೊಳ್ಳಬೇಕು. ಈ ಮಹಾತ್ಮರ ಸಾಧನೆ ಈ ದಿನ ನಾವೆಲ್ಲರೂ ನೆನಪಿಸಿಕೊಳ್ಳಬೇಕು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಕೆಂಪೇಗೌಡರ ಅದ್ಭುತವಾದ ಸಾಧನೆ, ಕೆರೆಗಳ ಅಭಿವೃದ್ಧಿ ಮಾಡಿರುವುದು. ಈ ದಿನ ಎಲ್ಲ ರೈತಾಪಿ ಜನರು ಕೆರೆಗಳ ಜಮೀನು ಒತ್ತುವರಿ ಮಾಡಿರುವ ಅತಿ ಶೀಘ್ರದಲ್ಲಿ ಎಲ್ಲವನ್ನೂ ತೆರವುಗೊಳಿಸುತ್ತೇವೆ ಎಂಬುದಾಗಿ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಬೈರೇಶ್ವರ ವಿದ್ಯಾನಿಕೇತನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ವೆಂಕಟರೆಡ್ಡಿರವರು ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಪೂರ್ಣ ಮಾಹಿತಿಯನ್ನು ತಿಳಿಸಿದರು. ಈ ಸಮಯದಲ್ಲಿ ಶ್ರೀನಿವಾಸಪುರ ಪಟ್ಟಣದ ಮಾವು ಬೆಳೆಗಾರರ ಬಗ್ಗೆ ಗಮನ ಹರಿಸಿಲ್ಲ ಹಾಗೂ ಶಾಶ್ವತ ನೀರಾವರಿ ಬಗ್ಗೆ ಗಮನ ಹರಿಸಿಲ್ಲ. ಈಗಲಾದರೂ ಕನಿಷ್ಠ ಪಕ್ಷ ಇವರ ಅವಧಿಯಲ್ಲಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಂಡಸ್ಟ್ರಿಯಲ್ ಸ್ಥಾಪನೆ ಮಾಡಿಕೊಡಿ ಎಂಬುದಾಗಿ ಈ ಜನತೆಯ ಪರವಾಗಿ ತಿಳಿಸುತ್ತೇನೆ ಎಂಬುದಾಗಿ ಕಾರ್ಯದರ್ಶಿ ವೆಂಕಟರೆಡ್ಡಿರವರು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು ಮಾತನಾಡಿ, ಶ್ರೀನಿವಾಸಪುರ ಪಟ್ಟಣದಲ್ಲಿ ಕೈಗಾರಿಕಾ ಇಂಡಸ್ಟ್ರಿಯಲ್ ಅತಿ ಶೀಘ್ರದಲ್ಲೇ ಪ್ರಾರಂಭಿಸಲು ಮಾನ್ಯ ಸಚಿವರ ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದಿದ್ದೇವೆ. ಈ ತಾಲೂಕು ಅಭಿವೃದ್ಧಿ ಶ್ರೇಯಸ್ಸು ಮಾಡುತ್ತೇನೆ. ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸುತ್ತೇನೆ. ಈ ದಿನ ನಾಡಪ್ರಭು ಕೆಂಪೇಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ, ಎಲ್ಲ ಸಮುದಾಯಕ್ಕೂ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಸ್ಮರಿಸಿಕೊಳ್ಳಬೇಕು. ಅಂತಹ ಮಹಾನ್ ನಾಯಕರ ಅಭಿವೃದ್ಧಿ ಮಾಡಿರುವ ಕೆಲಸಗಳು ಈ ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳಬೇಕು. ಆಗ ಈ ಜಯಂತಿ ಕಾರ್ಯಕ್ರಮಕ್ಕೆ ಸಾರ್ಥಕ ಸಿಗುತ್ತದೆ. ಹೀಗೆ ಹಲವಾರು ಅವರು ಮಾಡಿರುವ ಕೆಲಸಗಳ ಬಗ್ಗೆ ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿರವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ಶಾಸಕರಾಗಿ ಆಶೀರ್ವಾದ ಮಾಡಿದ್ರು. ನಿಮ್ಮ ಋಣ ತೀರಿಸಬೇಕು. ಓಟ್ ಕೊಟ್ಟವರು ಓಟ್ ಎಲ್ಲರೂ ಕೂಡ ನಮ್ಮ ಶಾಸಕನೇ. ತಾಲೂಕೆಲ್ಲ ಕ್ಷೇತ್ರಕ್ಕೆಲ್ಲ ಶಾಸಕ. ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಬೇಕು ಅಂತ ನನ್ನ ಮನಸ್ಸಲ್ಲಿದೆ, ಬುದ್ಧಿಇದೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಈ ಕಾರ್ಖಾನೆಗಳನ್ನ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ತೆಗಿಬೇಕು ಅಂತ ಒಂದು ಚಿಂತನೆ ಇದೆ. ಈಗಾಗಲೇ ನಾನು MLA ಮಾಡಿದ ತಕ್ಷಣ ಅವತ್ತಿಂದ ನಾವು ಪ್ರಾರಂಭ ಮಾಡಿದ್ದೇನೆ, ನಿಮಗೆ ಗೊತ್ತಿಲ್ಲ. ಈಗ ನಮ್ಮ ಮುಳಬಾಗ ಹೈವೇನಲ್ಲಿ ಪೋಸ್ಟ್ ಫ್ಯಾಕ್ಟರಿ ಮಾಡಿದ್ರು. ಆ ಏರಿಯಾದಲ್ಲಿ ಸುಮಾರು 1500 ಎಕರೆ, 2000 ಎಕರೆ, 3000 ಎಕರೆ ಕೆಇಡಿಯಿಂದ ಅಕ್ವಿಸಿಷನ್ ಆಗಿದೆ. ಅಕ್ವಿಸಿಷನ್ ಪ್ರೊಸೀಡಿಂಗ್ ಹಾಗೆ ಆಗ್ತಾ ಇದೆ. ಮಹತ್ವವಾದ ಕಾನ್ಸೆಪ್ಟ್ ಭಾರತದಲ್ಲಿ ಟೌನ್ ಪ್ಲಾನಿಂಗ್ ಅನ್ನೋದನ್ನ ಮತ್ತೆ ತಂದು ಆ ವಿಷನರಿಗೆ ನಾವು ನೆನೆಸ್ಕೊಬೇಕು. ಅವರು ನಿರ್ಮಿಸಿದ ಒಂದು ಬೆಂಗಳೂರಿಗಂತೂ ತುಂಬಾ ಬೆಳೆದಿದೆ. ಅವರ ಬಹುಶಃ ಅವರ ಕಲ್ಪನೆಗೂ ಮೀರಿ ಬೆಳೆದಿದೆ. ಆ ಮೀರಿ ಬೆಳಿಬೇಕಾದ್ರೆ ಅವರು ಏನು ಪ್ಲಾನ್ ಮಾಡಿದ್ರು ಅದು ಸಾಕಾಗದೇ ಇರೋಷ್ಟು ಬೆಳೆದಿದ್ದಾರೆ. ಅದರಲ್ಲಿ ಎರಡು ಮುಖ್ಯವಾಗಿ ಸಮಸ್ಯೆಗಳನ್ನ ನೋಡ್ತೀವಿ. ಏನ್ ಸಮಸ್ಯೆ ಅಂದ್ರೆ ನಾವೇ ಹಾಳು ಮಾಡ್ಕೊಂಡಿರೋ ಕೆರೆಗಳು. ಅದೆಷ್ಟು ಕೆರೆಗೆ ಕಟ್ಟಿಸಿದ್ರು ಅವರು ಬೆಂಗಳೂರಿಗೆ ಅಂದ್ರೆ, ಅವರು 200 years 300 years ಪಕ್ಕ ಪ್ಲಾನ್ ಮಾಡಿ ಕೆರೆಗೆ ಕಳಿಸಿದ್ರು. 300 years ಮುಗಿತಾ ಇದ್ದಂಗೆ 400 ಬರೋಷ್ಟೊತ್ತಿಗೆ ನಾವು ಒಂದು ರೀತಿಯಾಗಿ ಮಾಡಿ ನುಂಗಿ ನೀರು ಕುಡಿದ್ಬಿಟ್ಟಿದ್ವಿ. ಸೊ ಅಂತಹ ಒಬ್ಬ ಮಹಾನ್ ಪುರುಷರ ಒಂದು ಆಶಯಗಳು
ನಮ್ಮನ್ನು ನಾವು ಉಳಿಸ್ಕೊಳ್ಳೋಷ್ಟು ಮಟ್ಟ ಕೂಡ ಉಳಿಸಿಲ್ಲ. ಹೈವೇ ನ್ಯಾಷನಲ್ ಹೈವೇ ಮುಳುವಾಗಲು ಹೋಗುವುದು. ಮತ್ತೆ ಇವತ್ತು ಇದರಲ್ಲಿ ಮದನಪಲ್ಲಿ ರೋಡ್ ನಮ್ಮ ಲಕ್ಷ್ಮೀಪುರ ಆ ಏರಿಯಾ ಕಾಡುಗಳಿಂದ ಅದು ಕೂಡ ಸುಮಾರು 4-5 ಎಕರೆ 4-5 ಸಾವಿರ ಎಕರೆಯಲ್ಲಿ AIDBನವರು ಅಕ್ವಿಸಿಷನ್ ಮಾಡೋದಕ್ಕೆ ಎಲ್ಲ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಇವತ್ತು. ಅದರಿಂದ ನಾನು ವಿಶೇಷವಾಗಿ ಸರ್ಕಾರಕ್ಕೆ ನನ್ನ ಮಾನ್ಯ ಸಚಿವರಿಗೆ ನಮ್ಮ BM ಪಾಟೀಲರು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೆಚ್ಚಿನ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ ಆ ವಿಷಯದಲ್ಲಿ. ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆ ಇದೆ. ಇವತ್ತು ನಮಗೆ ಇನ್ನೊಂದು ಅನುಕೂಲವಾಗಿ ನಾನು ಇವಾಗ ಮೊದಲೇ ಈ ಒಂದು ಪ್ಲಾನ್ ಹಾಕಿದ್ದೆ. ಇಂಡಸ್ಟ್ರಿಗಳನ್ನ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ನಮ್ಮ ಜನತೆಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗಬೇಕಾದ್ರೆ ಈ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಇಂಡಸ್ಟ್ರಿ ಕಾರ್ಖಾನೆಗಳು ಆಗಬೇಕು ಅನ್ನುವ ದೃಷ್ಟಿ ನನಗೆ ದೃಷ್ಟಿಕೋನ ಇತ್ತು. ನಮಗೆ ಹೆಚ್ಚೆ ಬಹಳ ಒಳ್ಳೇದಾಯ್ತು. ನಿಜವಾಗ್ಲೂ ಕೂಡ ದೇವರ ಆಶೀರ್ವಾದ ಇದೆಲ್ಲ ನಮ್ಮ ತಾಲೂಕಿಗೆ. ಅದರಿಂದ ದಯಮಾಡಿ ಇವತ್ತು ಅಷ್ಟೇ ಅಲ್ಲ, ಸುಮಾರು ಈ ಕಾರ್ಯಕ್ರಮದಿಂದ ಬಂದರೆ ನಮ್ಮ ಮಕ್ಕಳಿಗೆ ತಾಲೂಕಿನ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಾನು ಈ ಕೆಲಸಗಳನ್ನೆಲ್ಲ ಕೂಡ ನಾನು ಕೈಗೆತ್ತಿಕೊಂಡಿದ್ದೇನೆ. ಬಹುಶಃ 2-3 ವರ್ಷಗಳಲ್ಲಿ 2 ವರ್ಷಗಳಲ್ಲಿ ಈ ಎಲ್ಲ ಕೆಲಸಗಳು ಕೂಡ ಪೂರ್ಣ ಆಗಬೇಕು ಅಂತ ನನ್ನ ಒಂದು ದೃಷ್ಟಿಕೋನವಿದೆ. ಮತ್ತು ಅನೇಕ ರೀತಿಯಲ್ಲಿ ಸಮಾಜವನ್ನು ತಿದ್ದಿ ತೀಡಿ ಸಾಂಘಿಕವಾದ ಶಾಂತಿಯುತ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ರಾಷ್ಟ್ರೀಯ ವ್ಯಕ್ತಿಗಳ ವಿಚಾರದಲ್ಲಿ ಒಂದೊಂದು ಸಮುದಾಯ ಮಾತ್ರ ಭಾಗವಹಿಸತಕ್ಕಂಥದ್ದು ಅತ್ಯಂತ ದುಃಖದಾಯಕವಾದ, ಶೋಚನೀಯವಾದ, ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಯಾವುದೋ ಒಂದು ಸಮುದಾಯ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿ ಮಾಡೋದಾಗ್ಲಿ, ಯಾವುದೋ ಒಂದು ಸಮುದಾಯ ಸೇರ್ಕೊಂಡು ವಾಲ್ಮೀಕಿ ಜಯಂತಿ ಮಾಡೋದಾಗ್ಲಿ, ಯಾವುದೋ ಒಂದು ಸಮುದಾಯ ಸೇರ್ಕೊಂಡು ದಲಿತ ಜಯಂತಿ ಮಾಡೋದಾಗ್ಲಿ, ಅಥವಾ ಯಾವುದೋ ಒಂದು ಸಮುದಾಯ ಸೇರ್ಕೊಂಡು ಕೆಂಪೇಗೌಡ ಜಯಂತಿ ಮಾಡೋದಾಗ್ಲಿ, ನಮಗೆ ನಾವು ಮಾಡಿಕೊಳ್ತಕ್ಕಂತಹ ಅವಮಾನ. ಅವರೆಲ್ಲ ರಾಷ್ಟ್ರೀಯ ಪ್ರತಿಷ್ಠರು, ಮಹಾನುಭಾವಗಳು. ನಾಡಪ್ರಭು ಕೆಂಪೇಗೌಡರು ತನ್ನ 21ನೇ ವಯಸ್ಸಿಗೆ 1510ರಲ್ಲಿ ಹುಟ್ಟಿದಾಗ 1531ರಲ್ಲಿ ಪಟ್ಟಾಭಿಷೇಕ ಆಗ್ತಾರೆ. ಅದನ್ನು ಸಾಮಂತ ರಾಜ ವಿಜಯನಗರದ ಕೃಷ್ಣದೇವರಾಯರ ಬಪ್ಪನಿಗೆ ಮುತ್ತು ರತ್ನ ಪಚ್ಚೆ ಮೂಲಕವಾಗಿ ಕೊಡ್ತಾ ಇದ್ದೀನಿ. ಕೆರೆಗಳು ಒತ್ತುವರಿ ಮಾಡಿ ಕೆರೆಯಲ್ಲಿ ಬೆಳೆ ಬೆಳೆಯಕ್ಕೆ ಹೋಗ್ಬೇಡಿ. ನಾನು ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಕೂಡ ನೋಡ್ತೀರಾ. ಸಂಪೂರ್ಣವಾಗಿ ಕೆರೆಗಳ ಒತ್ತುವರಿನ ನಿರ್ಮೂಲನೆ ಮಾಡ್ತೀನಿ. ಎರಡನೇದು ಏನಪ್ಪಾ ಅಂದ್ರೆ, ಒಂದು ಸಮುದಾಯ ನಾಡಪ್ರಭು ಕೆಂಪೇಗೌಡರು ಅವಧಿ ನಾಡಪ್ರಭುಗಳ ಯಾರ ರಣಬೈರೇಗೌಡರವರ ವಂಶದ 4ನೇ ತಲೆಮಾರಿನಲ್ಲಿ ಹೋಗ್ತಾರೆ ಅಂತ ಒಬ್ಬ ಮಹಾನ್ ಪುರುಷ ಹಾಕೊಟ್ಟಂತ ವಂಶಗಳು. ನಿಜವಾಗ್ಲೂ ಈ ನಾಡು ಕಟ್ಟಿದ್ದು, ಬೆಂಗಳೂರಿನ ರಾಜಧಾನಿಯಾಗಿ ಮಾಡ್ಕೊಂಡಿದ್ದು ಬಹುಶಃ ವಿಜಯನಗರದ ನಂತರದಲ್ಲಿ ಏನು ಹೊಯ್ಸಳರಿಂದ ವಿಜಯನಗರಕ್ಕೆ ಹೇಗೆ ಹಸ್ತಾಂತರ ಆಯಿತೋ ಅದೇ ತರ ಆಗ್ಬೇಕಾಗಿದ್ದು ಎಲ್ಲ ಒಂದು ಸಣ್ಣ ಮಿಸ್ಟೇಕ್ಸ್ ಇಂದ ಈ ವಂಶ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಂಡ್ಬಿಡುತ್ತೆ. ಅದರ್ವೈಸ್ ಕೆಂಪೇಗೌಡರ ಒಂದು ಇದು ವಂಶಕ್ಕೆ ವಿಜಯನಗರದ ನಂತರದ ಒಂದು ಇದು ಏನಂತಾರೆ, ಆ ಒಂದು ಪ್ರಾಮುಖ್ಯತೆ, ಆ ಒಂದು ರಾಜ್ಯನ ಆಡಿ ಕಟ್ಟುವ ಒಂದು ಇದು ಸಿಗ್ಬೇಕಾಗಿತ್ತು. ಶ್ರೀಮಂತವಾದ ನಾಡು ವಿಜಯನಗರ ಸಾಮ್ರಾಜ್ಯ. ಅವರ ವಂಶದಲ್ಲಿ ಅಚ್ಚುತರಾಯ, ಆ ಅಚ್ಚುತರಾಯ ರಾಜ್ಯವನ್ನು ಮಾಡ್ತಾ ಇರೋ ವಿಜಯನಗರದಲ್ಲಿ ನಮ್ಮ ಯಲಹಂಕದ ನಾಡಪ್ರಭು ಕೆಂಪೇಗೌಡರ ಅಪ್ಪ ಕೆಂಪು ನರಸೇಗೌಡರು, ಸಾಮಂತರಾಜರು, ಸಬಾರ್ಡಿನೇಟ್ಸ್, ಏಳು ದಾಸರು ಸಬಾರ್ಡಿನೇಟ್ಸ್ ಇರ್ತಾರೋ, ಒಂದು ಕಾಲೇಜಿಗೆ ಪ್ರಿನ್ಸಿಪಾಲ್ ಕೆಳಗಡೆ ಸಬಾರ್ಡಿನೇಟ್ಸ್ ಇರ್ತಾರೋ, ಹಾಗೆ ನಮ್ಮ
ಎಲ್ಲ ಸಮುದಾಯಗಳನ್ನು ಬೆಂಗಳೂರು ನಗರದಲ್ಲಿ ಯಾವ ಯಾವ ಕಸವು ನಡೆಸ್ತಾ ಇದ್ರು ಅದಕ್ಕೆಲ್ಲ ಕೂಡ ಒಂದೊಂದು ಪ್ರದೇಶವನ್ನು ಗುರುತಿಸಿ ಆ ನಗರವನ್ನ ಕಟ್ಟಿದ್ದಾರೆ. ನೂರಾರು ಸಾವಿರಾರು ಕೆರೆಗಳು ಈಗಲೂ ಕೂಡ ಕೆರೆಗಳಿದೆ. ಹೇಳ್ತಾ ಇದ್ರು ನೀವೆಲ್ಲ ಕೂಡ ಕೆರೆಗಳನ್ನ ಒತ್ತುವರಿ ಮಾಡಬಾರ್ದು, ಕೆರೆಗಳನ್ನ ಅದು ಜೀವಂತವಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ರು. ಒಳ್ಳೆಯ ಒಂದು ಸಜೆಷನ್. ನಾವೆಲ್ಲ ಕೆಲಸ ಮಾಡ್ಬೇಕಂತೂ ನಮ್ಮೆಲ್ಲರ ಆದ್ಯತೆ ಕರ್ತವ್ಯ. ಒಂದಿಗ ಮುಳಬಾಗ ರೋಡು, ರಾಜಬಾಗ್ ರೋಡು, ಬನಮಲ್ಲಿ ರೋಡು ಇವೆರಡರಲ್ಲಿ ಕೈಗಾರಿಕಾ ಹಬ್ಬು ಅಂದ್ರೆ ಏನಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾ ಇರುತ್ತೆ. ನಮ್ಮ ಸಾವಿರಾರು ಮಕ್ಕಳಿಗೆ ಅದು ಉದ್ಯೋಗ ಸಿಗುತ್ತೆ. ಅದನ್ನು ಮಾಡಿಬಿಟ್ರೆ ನಿಜವಾಗ್ಲೂ ಕೂಡ ಅವ್ರ ಜನ್ಮ ಸಾರ್ಥಕ. ಈ ತಾಲೂಕು ಎಲ್ಲ ಮಕ್ಕಳು ತಿಳ್ಕೊಳ್ತಾರೆ. ಯಾಕೆಂತಂದ್ರೆ ಶಾಶ್ವತ ನದಿ ನೀರು ಬರೋದಕ್ಕೆ ಇವ್ರು ಯಾರು ವ್ಯವಸ್ಥೆ ಮಾಡೋದಿಲ್ಲ. ಮಾವು ಸಂಸ್ಕರಣೆ ಕಟ್ಟಿಕೊಳ್ಳಕ್ಕೂ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರೆ ಇವೆಲ್ಲರೂ ಇವ್ರ ಅವಧಿಯಲ್ಲಿ ಮಾಡಿಬಿಟ್ರೆ ನಿಜವಾಗ್ಲೂ ಹೆಣ್ಮೇಗೌಡರ ಈ ಜಯಂತಿಯಲ್ಲಿ ನಾವು ಏನು ಕಷ್ಟಪಟ್ಟು ತನ್ನ ಒಳಗಿನ ಜನಗಳಿಗೆ ಒಂದು ಒಳ್ಳೆ ಕೆಲಸ ಮಾಡೋದು ಅಂತ ಹೇಳಿ ನಿಮ್ಮ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ನಾನು ಹಾಕ್ತೀನಿ. ತಾಲೂಕಿನ ಜನತೆಯ ಪರವಾಗಿ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ಯೋಚನೆ ಮಾಡ್ತೇನೆ, ಹಮ್ಮಿಕೊಂಡಿದ್ದೇನೆ. ತಾವೆಲ್ಲ ಕೂಡ ಹೆಚ್ಚಿನ ಒಂದು ಸಹಕಾರವನ್ನ ಕೊಡಬೇಕು. ಇವಾಗ ನ್ಯೂಸ್ ಮಾಡಬೇಕು, ಅವು ದೊಡ್ಡ ದೊಡ್ಡ ಕಂಪನೀಸ್ ಆಗುತ್ತೆ. ಆನ್ಲೈನ್ ದೃಷ್ಟಿ ಆಮೇಲೆ ವಿಶೇಷವಾಗಿ ದೊಡ್ಡ ದೊಡ್ಡ ಕಾರ್ಖಾನೆಯನ್ನು ಸ್ಟಾರ್ಟ್ ಮಾಡಬಹುದು ಎಂಬ ಮಲ್ಟಿನ್ಯಾಷನಲ್ ಕಂಪನೀಸ್. ಆದ್ದರಿಂದ ದಯಮಾಡಿ ನಮ್ಮೆಲ್ಲರ ಒಂದು ಸಹಕಾರವನ್ನ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾನು ಕೋರ್ತೇನೆ. ಎಲ್ಲ ಕೊಡಬೇಕು, ಕೊಟ್ಟು ನಾವೆಲ್ಲ ಸೇರಿಕೊಂಡು ಈ ಒಂದು ತಾಲೂಕನ್ನ ಅಭಿವೃದ್ಧಿ ಪಡಿಸೋಣ ಅಂತ ನಮ್ಮೆಲ್ಲ ಜನರಿಂದ ವಿನಂತಿ ಮಾಡಿಕೊಡ್ತಾ ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಸಹಕರಿಸಿದ ಎಲ್ಲ ಮಹಿಳೆಯರನ್ನ ಕೂಡ ನಾನು ಅಭಿನಂದಿಸ್ತೇನೆ. ನಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮುಖಾಂತರ ಕೇಂದ್ರ ಮಂತ್ರಿ ಗಡ್ಕರಿ ಅವರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿದ್ದೇವೆ. ಅದು ನ್ಯಾಷನಲ್ ಹೈವೇಸ್ ಇಂಜಿನಿಯರ್ಸ್ ಅನ್ನ ಇಟ್ಕೊಂಡು ಇವತ್ತು ನಮ್ಮ ಬಂಗಾರಪೇಟೆಯಿಂದ ಮೂಡದರ್ಶನವರೆಗೂ ಕೋಲಾರು, ಬಂಗಾರಪೇಟೆ, ಕೋಲಾರು, ಶ್ರೀನಿವಾಸಪುರ, ಗೋಲ್ಪಲ್ಲಿ, ಗೋಲ್ಪಲ್ಲಿ, ಬೀಕೋಟೆ, ಮೂಡದರ್ಶನ ಅದೊಂದು ಹೈವೇ. ಹೊಸಕೋಟೆಯಿಂದ ಮದನಪಲ್ಲಿ ಅದೊಂದು ನ್ಯಾಷನಲ್ ಹೈವೇ. ಮತ್ತೆ ಇವು ಇನ್ನ 2-3 ಹೈವೇಸ್ ನಾವು ಪ್ರಪೋಸ್ ಮಾಡಿದ್ದೇವೆ. ಈ ರೀತಿ ರೋಡಿನ ಬೆಳವಣಿಗೆ ಆಗಬೇಕು. ಯಾಕಂದ್ರೆ ಕಷ್ಟ, ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಈ ಸಣ್ಣ ಅಮೌಂಟ್ ಇಂದ ನಾವು ರೋಡ್ಗಳು ಇಂಪ್ರೂವ್ ಮಾಡೋದಕ್ಕಾಗುತ್ತೆ. ರೋಡ್ಗಳು ಇಂಪ್ರೂವ್ ಆದ್ರೆ ಏನ್ ಬೇಕಾದ್ರೂ ನಾವು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬಹುದು, ಇಂಪ್ರೂವ್ ಮಾಡಬಹುದು.